ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಯುಗಾದಿ ಹಬ್ಬದ ಶುಭಾಶಯಗಳು. ಅಯ್ಯೋ, ಯುಗಾದಿ ಮುಗೀತು ಅಂತೀರಾ? ಸರಿ, ಬಿಲೇಟೆಡ್ ಯುಗಾದಿ, ಈಗ ಹ್ಯಾಪಿ ಯುಗಾದಿ. ನಾ ಆಲ್ರೆಡಿ ಹಿಂದಿನ 2 ವಿಡಿಯೋದಲ್ಲಿ ಯುಗಾದಿ ವಿಶಸ್ ಅಂತ ತಿಳಿಸಿದ್ದೆ ನಾನು. ನೀವೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಅಂದರೆ ಗೊತ್ತಾಗ್ತತಿ. ಸರಿ, ನಾವೆಲ್ಲ ಯುಗಾದಿ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತು ಬೇವನ್ನೆಲ್ಲ ಹೇಗೆ ಬೆರೆಸ್ತೀನಿ ಅಂತಂದು ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸರಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮಾಮೂಲಿ ಎಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ದೊಡ್ಡ ರಂಗೋಲಿ ಎಲ್ಲ ಹಾಕಿಬಿಟ್ಟು ತೋರಣ ಎಲ್ಲ ಕಟ್ಟಿ, ಸರಿ ಎಣ್ಣೆ ಸ್ನಾನ ಮಾಡೋದಲ್ಲ, ನಿಮಗೆಲ್ಲ ಗೊತ್ತಿರಬೇಕು ಎಣ್ಣೆ ಸ್ನಾನ ಮಾಡೋದು ಅಂತ. ಸರಿ, ನಾನು ಎಲ್ಲ ಮಗಳಿಗೆಲ್ಲ ಎಣ್ಣೆ ಹಚ್ಚಿ, ನಮ್ಮ ಮನೆಯವರಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡೋಕ್ಕೆ ಅಂತಂದೇಳಿ ಇಲ್ಲಿ ಎಣ್ಣೆ ಹಚ್ತಾ ಇದ್ದೆ. ನಮ್ಮ ಹಿರಿಯರೆಲ್ಲ ಎಷ್ಟು ಚೆನ್ನಾಗಿ ಹಬ್ಬ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ನೋಡಿ. ಬೇವಿನ ತಪ್ಪಲ ಹಾಕ್ಕೊಂಡೆಲ್ಲ ಈಗ ಜಳಕ ಮಾಡೋದು. ಬಿಸಿಲು ಸಿಕ್ಕಾಬಟ್ಟೆ ಇರುತ್ತಲ್ಲ, ಈಗ ತುಂಬ ಬಿಸಿಲು. ಆ ಬಿಸಿಲಿಗೆಲ್ಲ ನಮ್ಮದು ಚರ್ಮ ಎಲ್ಲ ಒಣಗಿ ಹೋಗಿರ್ತೈತಿ. ಎಣ್ಣೆ ಎಲ್ಲ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಒಳ್ಳೆ ಆ್ಯಂಟಿಬಯೋಟಿಕ್ ಅಲ್ಲ, ಬೇವು ನ್ಯಾಚುರಲ್ ಆ್ಯಂಟಿಬಯೋಟಿಕ್ಕು ಅದೆಲ್ಲ ಹಾಕ್ಕೊಂಡು ಸ್ನಾನ ಮಾಡೋದು. ಕರೆ ಅವ್ರು ಮಾಡಿರೋ ಶಾಸ್ತ್ರಗಳೆಲ್ಲ ಅದು ನಿಜವಾಗ್ಲೂ ಶಾಸ್ತ್ರ ಆಗಿರೋಂಗಿಲ್ಲ. ಪ್ರತಿಯೊಂದು ಶಾಸ್ತ್ರದಿಂದ ಒಂದು ವಿಚಾರನೇ ಇರುತ್ತೆ. ಆ ವಿಚಾರ ಏನಂತ ನಾವು ತಿಳ್ಕೊಂಡ್ರೆ ನಮಗೆ ಅದು ಗೊತ್ತಾಗುತ್ತೆ, ಯಾಕೆ ಮಾಡಿದ್ದಾರೆ ಇದನ್ನು ಶಾಸ್ತ್ರ ಅಂತಂದು ಹೇಳಿ. ಹಾಗೆ ಈಗಿನರೆಲ್ಲ ಅಯ್ಯೋ ಏನು ಶಾಸ್ತ್ರ ಮಾಡಿದಾರಪ್ಪ ಅಂತಂತಾರೆ. ಬಟ್ ಪ್ರತಿಯೊಂದು ಶಾಸ್ತ್ರದಿಂದ, ಒಂದು ಆಚಾರದಿಂದ ಒಂದು ವಿಚಾರ ಇದ್ದೇ ಇರ್ತೈತಿ. ಹಾಗೆ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಹಾಗೆ ದೇವ್ರಿಗೆ ಕೈ ಮುಗಿತಾ ಇದ್ದೆ. ಸರಿ, ಈಗ ನಾನು ಬೇವು ಮಾಡೋದು ತೋರಿಸಿದ್ನಲ್ಲ, ಬೇವು ಬೆಲ್ಲದ್ದು ಬೇವು, ಆ ಬೇವಿಗೆ ನಾನು ಬೇವಿಂದು ಹೂ ಎಲ್ಲ ಸೇರಿಸೋದನ್ನು ನಾನು ಯುಗಾದಿ ದಿವಸ ತೋರಿಸ್ತೀನಿ ಅಂತ ಎಲ್ಲ ಹೇಳಿದ್ದೆ. ನಾನು ಇಲ್ಲಿ ಶಾವಿಗೆನ ಬಸದು ರೆಡಿ ಮಾಡಿ ಇಟ್ಟಿದ್ದೆ ನಾನು. ಈಗ ಈ ಶಾವಿಗೆಗೆ ನಾನು ಬೇವನ್ನ ಹಾಕೋದನ್ನು ನಿಮಗೆ ಒಂದೊಂದು ಊರ ಕಡೆ ಒಂದೊಂದು ಥರ ಸೆಲೆಬ್ರೇಷನ್ ಮಾಡ್ತಾರೆ. ಇದು ನಮ್ಮ ತವರು ಮನೆ ಕದ್ರಮಂಡಲಿಗೆಯಲ್ಲಿ, ಬ್ಯಾಡಗಿ ತಾಲೂಕು ಕದ್ರಮಂಡಲಿಗೆಯಲ್ಲಿ ನಾವು ಇದು ಯುಗಾದಿ ಹಬ್ಬ ಮಾತ್ರ ಭಾಳ ಚೆನ್ನಾಗಿ 3 ದಿವಸ ಗಂಟಲೆ ಸೆಲೆಬ್ರೇಷನ್ ಮಾಡ್ತಿದ್ವಿ. ಫಸ್ಟ್ ಡೇ ಈ ಥರ ಬೆಳಿಗ್ಗೆನೇ ಉದ್ದಿನಡಿಗೆ ಅಂತ ಮಾಡ್ತಾರಲ್ಲ, ಕಡಲೆಬೇಳೆ ಮತ್ತು ಹೆಸರುಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ಟು ಬೆಳಗ್ಗೆ ಒಡಿ. ಹಾಗೆ ಮಧ್ಯಾಹ್ನಕ್ಕೆ ಶಾವಿಗೆ ಈ ಥರ ಬೇವು ಊಟ ಮಾಡ್ತಾರೆ. ಸೆಕೆಂಡ್ ಡೇ ಏನಂತಂದರೆ ಚಂದ್ರಮಾನ ಯುಗಾದಿ ಅಂತ ಅನ್ನೋದಕ್ಕೆ ಅಲ್ಲಿ ಚಂದ್ರ ನೋಡಿಬಿಟ್ಟು ಹೋಳಿಗೆ ಉಂಡು ಚಂದ್ರನ ನೋಡ್ತಾರೆ ಸೆಕೆಂಡ್ ಡೇ. ಥರ್ಡ್ ಡೇ ಅಲ್ಲೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಐತಿ, ಮುಕ್ಕಣೇಶ್ವರ ದೇವಸ್ಥಾನ, ಅದು ಜಾತ್ರೆ ಎಲ್ಲ ಇರ್ತೈತಿ. ಹಾಗಾಗಿ 3 ದಿನದ ಹಬ್ಬ ಅಲ್ಲಿ. ಈ ಕಡೆ ಎಲ್ಲ ನಾವು ಚಂದ್ರನ ನೋಡೋದಂದರೆ ನಗ್ತಾರೆ. ಮೋಸ್ಟ್ಲಿ ಅದು ಚಂದ್ರಮಾನ ಯುಗಾದಿ ಆಗಿದ್ದರಿಂದ ಹೋಳಿಗೆ ಉಂಡ್ಬಿಟ್ಟು ಚಂದ್ರನ ನೋಡೋ ಪದ್ಧತಿ ಅಲ್ಲಿದೆ. ಇಲ್ಲಿ ಧಾರವಾಡದಲ್ಲಿ ಯಾಕಿದೆಯೋ ಯಾಕಿಲ್ಲ ಗೊತ್ತಿಲ್ಲ ನನಗೆ. ಸರಿ, ಮತ್ತು ಇಲ್ಲಿ ಅದೇ ಬೇವು ನಾನು ತಗೊಂಬಂದಿದ್ನಲ್ಲ, ಈ ಥರ ಬೇವಿಂದು ಹೂವು ಇದೆಯಲ್ಲ, ಈ ಹೂವನ್ನು ಅದರಲ್ಲಿ ಒಂದು ಬಟ್ಟಲಲ್ಲಿ ತೆಗೆದು ಇಟ್ಕೊಂಡ್ಬಿಟ್ಟು ಇದನ್ನು ನಾನು ಈ ಬೇವು ಬೆಲ್ಲ ಮಾಡಿದ್ದೀನಲ್ಲ ಅದರಲ್ಲಿ ಸೇರಿಸ್ತೇನೆ. ನಾನು ಒಂದು ಸ್ವಲ್ಪ ಸೇರಿಸ್ತೇನೆ. ಇವತ್ತಿಗೆ ಊಟ ಮಾಡೋಕ್ಕಷ್ಟೇ ಸೇರಿಸೋದು. ಮತ್ತು ಏನಪ್ಪ ಅಂತಂದರೆ ಇವತ್ತೊಂದು ದಿನ ಆದ್ರೂ ನಾವು ಇದನ್ನು ಕಹಿ ತಿನ್ನೋಣ ಅಂತಂದು ಹೇಳಿಬಿಟ್ಟು ನಾವೆಲ್ಲ ನೋಡ್ರಿ ಹೇಗೆ ಥಿಂಕ್ ಮಾಡ್ತೀವಿ. ಬೇವು ಸ್ವಲ್ಪ ಇರಬೇಕು, ಬೆಲ್ಲ ಜಾಸ್ತಿ ಇರಬೇಕು. ಜೀವನನೂ ನಿಮ್ಮೆಲ್ಲರ ಜೀವನ ಕೂಡ ಹೀಗೆ ಇರಲಿ, ಕಹಿ ಕಡಿಮೆ ಇದ್ದು ಸಿಹಿ ಜಾಸ್ತಿ ಇರಲಿ ಅಂತಲೇ. ಮತ್ತು ನಾನು ಇದು ಶಾವಿಗೆ ಮೇಲೆಲ್ಲ ಈ ಥರ ಬೇವು ಹಾಕಿಬಿಟ್ಟು ಇದನ್ನೇ ನಾನು ನೈವೇದ್ಯ ಎಡೆ ಮಾಡಿಬಿಟ್ಟು ಹಾಗೆ ಇದನ್ನೇ ನಾನು ಆರತಿ ಮಾಡಿ ನಮ್ಮ ಮನೆಯವರಿಗೂ ಮತ್ತು ಮಗಳಿಗೆ ಆರತಿ ಮಾಡಿಬಿಟ್ಟು ಇದನ್ನೇ ಊಟಕ್ಕೆ ಕೊಡ್ತೀನಿ. ನೀವೆಲ್ಲ ಹೇಗೆ ಮಾಡ್ತೀರಿ? ಮತ್ತು ಶಾವಿಗೆ ಬೆಲ್ಲ ಹಾಕೊಂಡು ಊಟ ಮಾಡ್ತಿರೋ ಅಥವಾ ಶಾವಿಗೆ ಮೇಲೆ ಈ ಥರ ಬೇವು ಹಾಕೊಂಡು ಊಟ ಮಾಡ್ತಿರೋ ನನಗೆ ನೀವು ತಿಳಿಸ್ಬೇಕು. ಹಾಗೆ ಇದೆಲ್ಲ ಶಾವಿಗೆ ಅದೆಲ್ಲ ಅದು ಎಡೆ ಹಿಡಿದ್ಬಿಟ್ಟು ಅದನ್ನು ಊಟನ ಇಲ್ಲೇ ಊಟ ಮಾಡಿಬಿಟ್ಟು ದೇವ್ರ ಮುಂದೆ ಊಟ ಮಾಡಿಬಿಟ್ಟು ಹಾಗೆ ಮತ್ತು ಅವಲಕ್ಕಿ ಟಿಫಿನ್ ಮಾಡಿದ್ದೆ. ಅವಲಕ್ಕಿನೂ ಆದಮೇಲೆ ಅವಲಕ್ಕಿನೂ ತಿಂದರು. ಹಾಗೆ ಮತ್ತು ಇಲ್ಲಿ ಇವರೆಲ್ಲ ಸ್ನಾನ ಮಾಡ್ಕೊಂಬಂದಿದ್ರು. ಇಲ್ಲಿ ಇವರಿಗೆಲ್ಲ ನಮ್ಮ ಮನೇಲೆಲ್ಲ ಆರತಿ ಮಾಡೋ ಪದ್ಧತಿ ಐತಿ. ದೀಪಾವಳಿ ದಿವಸ ಮತ್ತು ಈ ಥರ ಯುಗಾದಿ ದಿವಸ ಇಲ್ಲೇ ದೇವರಿಗೆಲ್ಲ ಕೈ ಮುಗಿದು ಬಿಟ್ಟು ಇವರಿಗೆಲ್ಲ ಆರತಿ ಮಾಡಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆರತಿ ಮಾಡಿ ಇಲ್ಲೇ ಅದು ನಾವು ಎಡೆ ಏನು ಮಾಡಿರ್ತಾವಲ್ಲ ಶಾವಿಗೆ ಮತ್ತು ಬೇವು ಇಲ್ಲೇ ಊಟಕ್ಕೆ ಕೊಟ್ಬಿಟ್ಟಿರ್ತೀನಿ ನಾನು. ಅದನ್ನೆಲ್ಲ ಊಟ ಮಾಡಿಬಿಟ್ಟು ನಂತರ ಇವರು ಟಿಫಿನ್ ಮಾಡ್ತಾರೆ. ಈ ಬೇವು ಬೆಲ್ಲದ್ದು ಪೌಡ್ರು ಮಾಡೋದು ಹೇಗೆ ಅಂತಂದು ಹೇಳಿ ನೀವು ಗೊತ್ತಾಗಬೇಕಂತಂದರೆ ನನ್ನ ಯೂಟ್ಯೂಬಲ್ಲಿ ನಾನು ಹಾಕಿದ್ದೀನಿ, ಅದನ್ನು ನೋಡಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಯಾವ ಥರ ಮಾಡೋದು ಅಂತಂದು ಹೇಳಿಬಿಟ್ಟು. ಈಜಿ ಐತಿ. ಗ್ಯಾಸ್ ಸ್ಟವ್ ಏನು ಆನ್ ಮಾಡಬೇಕಾಗಿಲ್ಲ, ಒಲೆ ಬೇಕಾಗಿಲ್ಲ, ಹಾಗೆ ಮಾಡ್ಕೊಂಬಿಡ್ಬೋದು. ಮತ್ತು ಡೆಲಿಸಿಯಸ್ ಫುಡ್ ಕೂಡ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿನ್ಬೋದಲ್ಲ, ಅದಕ್ಕೆ ಆ ಥರದ್ದು ಹೇಗೆ ಮಾಡಿದ್ದೀನಿ ಅಂತಂದೇಳಿ ನೋಡ್ಕೊಂಡು ಬನ್ನಿರಿ. ಮತ್ತು ಅವತ್ತೆಲ್ಲ ಮಾಡಿಬಿಟ್ಟು ತಿಂದಾಗಿತ್ತು ನಾವೆಲ್ಲ.
ಟೇಸ್ಟ್ ನೋಡಿಬಿಟ್ಟಿದ್ವಿ. ಅದೆಲ್ಲ ಪ್ರಸಾದಕ್ಕೆ ನೈವೇದ್ಯಕ್ಕೆ ಸರಿ ಹೋಗಲ್ಲ ಅಂತಂದೇಳಿ ಮತ್ತೆ ಇವತ್ತು ಶಾವಿಗೆ ಜೊತೆಗೆ ಶಾವಿಗೆ ಮಾಡಬೇಕಾದ್ರೆ ಇವತ್ತಿಗಿನ ಪೂರ್ತಕ್ಕೆ ಮತ್ತೆ ನಾನು ಹೊಸದು ಮಾಡಿಕೊಂಡೆ. ಅದರಲ್ಲಿ ಬರೀ ಗೇರು ಬೀಜ ಅಷ್ಟೇ ಹಾಕ್ಕೊಂಡು ಮಾಡಿದೆ ನಾನು ಇವತ್ತಿಗಷ್ಟು ಊಟ ಮಾಡಲಿಕ್ಕೆ ಅಂತ. ನಾನು ಸಪ್ರೇಟಾಗಿ ಎತ್ತಿಟ್ಟಿರೋ ಪೌಡ್ರಲ್ಲಿ ಅದನ್ನು ಏನು ಮಾಡ್ತೀನಿ ಅಂದರೆ ಅದರಲ್ಲಿ ನಾನು ಬೇವಿಂದು ಹೂವು ಇರುತ್ತಲ್ಲ ಅದನ್ನು ಹರಿದ್ಬಿಟ್ಟು ಅದಕ್ಕೆ ಹಾಕಿರ್ತೀನಿ. ಅಂದರೆ ಇವತ್ತು ನಾವು ಬೇವು ಬೆಲ್ಲ ಸೇರ್ ಮಾಡ್ತೇವೆ ನೋಡು, ನಾವು ಮನೆ ಬಂದವರಿಗೆ ಅಥವಾ ನಾವೆಲ್ಲ ಮನೆಯವರಿಗೆಲ್ಲ ಏನು ಮಾಡ್ತೇವೆ ಅಂದರೆ ಅದನ್ನು ಕೊಟ್ಬಿಟ್ಟು ಬೇವು ಬೆಲ್ಲ ತಗೊಂಡು ಬೇವು ಬೆಲ್ಲದಂಗೆ ಇಡೋಣ ಅಂತಂದೇಳಿ ನಾವು ಇವತ್ತಿಗಷ್ಟೇ ಇದು ಯೂಸ್ ಮಾಡ್ತೀವಿ. ಬೇರೆ ಅದು ಹೂವು ಹಾಕದೇ ಇರೋದನ್ನು ಇಟ್ಕೊಂಡ್ಬಿಟ್ಟು ಎಷ್ಟು ದಿನ ಆಗುತ್ತೆ ನೋಡು ಅಷ್ಟು ದಿನ ಚೆನ್ನಾಗಿ ಹಾಲು ತುಪ್ಪ ಹಾಕೊಂಡೆಲ್ಲ ತಿಂತಿರ್ತೇವೆ. ಈ ಥರ ಎಲ್ಲ ಆರತಿ ಮಾಡಿಬಿಟ್ಟು ಈ ಥರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡೋದ್ರಿಂದ ಏನೋ ಒಂದು ಪಾಸಿಟಿವ್ ವೈಬ್ಸ್ ಬರ್ತೈತಿ. ಮತ್ತು ಮಕ್ಕಳು ಇವನ್ನೆಲ್ಲ ನೋಡ್ಕೊಂಡು ಕಲಿತು ಒಂದು ಆಧ್ಯಾತ್ಮಿಕತೆ ಏನು ಅಂತಂದೇಳಿ ಮತ್ತು ಒಂದು ದೇವ್ರ ಬಗ್ಗೆ ಒಂದು ಭಕ್ತಿ ಭಾವ ಎಲ್ಲ ಮೂಡ್ತೈತಿ ಈ ಥರ ಎಲ್ಲ ಮಾಡೋದ್ರಿಂದ. ಮತ್ತು ಅದಕ್ಕೆ ಹಬ್ಬ ಅಂತ ಮಾಡಿರಬೇಕು. ಇವನ್ನೆಲ್ಲ ದಿನಾನೂ ಮಾಡೋಕ್ಕಾಗಲ್ಲ. ಮತ್ತು ದಿನ ಮಾಡದೇ ಇದ್ದರೆ ಇವನ್ನ ಯಾವಾಗಾದರೂ ಒಂದು ದಿವಸನೂ ಮಾಡದೇ ಇದ್ದರೆ ಇವಕ್ಕೆ ಹಬ್ಬನೂ ಅಂತ ಅನ್ಸಂಗಿಲ್ಲ. ಹಾಗೆ ನಾನು ನಮ್ಮ ಮನೆಯವರಿಗೆಲ್ಲ ನಮಸ್ಕಾರ ಮಾಡಿದೆ. ಮತ್ತು ಮಗಳು ಅಲ್ಲಿ ಅಜ್ಜಮ್ಮನ ಫೋಟೋ ಇತ್ತು, ಅಜ್ಜಮ್ಮನ ಫೋಟೋಕ್ಕೆ ನಮಸ್ಕಾರ ಮಾಡಿ ಅಪ್ಪನಿಗೆ ಮತ್ತು ನನಗೂ ಕೂಡ ನಮಸ್ಕಾರ ಮಾಡಿದ್ಲು. ಮತ್ತು ಈ ಸಂಸ್ಕೃತಿ ಎಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡದೇ ಇದ್ದರೆ ಸಂಸ್ಕೃತಿ ಏನು ಅಂತಂದೇಳಿ ಗೊತ್ತಾಗಂಗಿಲ್ಲ. ಈ ಆಚರಣೆ ಮತ್ತು ಇದು ಸಂಸ್ಕೃತಿ ಎಲ್ಲ ನಾವು ಮಕ್ಕಳಿಗೆಲ್ಲ ಹೇಳಿಕೊಟ್ರೆ ಮಾತ್ರ ಅದು ಚೆನ್ನಾಗಿರ್ತೈತಿ. ಅವರು ಕೂಡ ಮುಂದಿನ ತಮ್ಮ ಮಕ್ಕಳಿಗೆ ಅಟ್ಲೀಸ್ಟ್ ಈ ಥರ ಮಾಡ್ತಿದ್ವಿ ಅಂತ ಹೇಳೋಕ್ಕಾದ್ರೆ ಇರ್ತೈತಿ ಅಂತಂದೇಳಿ ನಾನು ಪ್ರತಿ ವಿಡಿಯೋದಲ್ಲಿ ಈ ಥರ ಆಚರಣೆ ಮಾಡಿದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ. 2 ಅಥವಾ 3 ದಿನ ಹಬ್ಬ ಇರಬೇಕಿತ್ತು ಅನ್ನಿಸ್ತು. ಯಾಕಪ್ಪ ಅಂತಂದ್ರೆ ಇಲ್ಲಿ ಬೆಳಿಗ್ಗೆ ಶಾವಿಗೆ ಬೇವು ತಿಂತೇವಿ. ಮತ್ತು ಇವತ್ತು ಒಂದೇ ದಿನ ಹಬ್ಬ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಹೋಳಿಗೆ ಎಲ್ಲ ಮಾಡಬೇಕಲ್ಲ. ಇನ್ನೊಂದು ದಿನ ಹಬ್ಬ ಆಗಿತ್ತು ಅಂತಂದರೆ ಬೆಳಿಗ್ಗೆ ಬರೀ ಟಿಫನ್ ತಿಂದು ನಾವು ಈ ಥರ ಶಾವಿಗೆ ಬೆಲ್ಲ ಮಧ್ಯಾಹ್ನಕ್ಕೊಂಡು ಇನ್ನೊಂದು ದಿವಸ ಹೋಳಿಗೆ ಉಣ್ಬೋದಾಗಿತ್ತು. ಆದರೆ ಇಲ್ಲಿ ಒಂದೇ ದಿನ ಹಬ್ಬ ಆಗಿರೋದ್ರಿಂದ ವರ್ಷಕ್ಕೆ ಸಲ ಬರುತ್ತೆ ಹೊಸತು ಹಬ್ಬ ಅಂತಂದು ಹೇಳಿಬಿಟ್ಟು ಏನಪ್ಪ ಇಲ್ಲೇ ಮಧ್ಯಾಹ್ನಕ್ಕೆ ಮತ್ತೆ ನಾನು ಹೋಳಿಗೆ ಎಲ್ಲ ಮಾಡಿದೆ. ಇಲ್ಲಿ ನಾನು ಕಡಲೆಬೇಳೆ ಬೇಯಿಸ್ಬಿಟ್ಟು ಅದೆಲ್ಲ ನೀರು ಬಸಿದು ಬೆಲ್ಲ ಹಾಕಿ ಇಲ್ಲಿ ಕೂಡ್ಸೋಕ್ಕೆಲ್ಲ ಇಟ್ಟಿದ್ದೆ ನಾನು. ಏನು ಬಿಡಪ್ಪ ಅಂತಂದ್ಬಿಟ್ಟು ಅಥವಾ ಬೇಜಾರು ಮಾಡ್ಕೊಂಡು ನಾವು ಬೆಳಗ್ಗೆ ಶಾವಿಗೆ ಬೇವು ತಿಂದಿದ್ದೇವೆ ಅಂತಂದು ಅಂದ್ಕೊಂಡು ಬಿಟ್ವಿ ಅಂತಂದರೆ ಹಬ್ಬದ ಕಳೆನೇ ಇರೋಂಗಿಲ್ಲ. ಇದೆಲ್ಲ ಕಷ್ಟಪಟ್ಟಾದ್ರೂ ಮಾಡಿಕೊಂಡು ಎಲ್ಲ ತಿಂದರೆ ಕೂಡ ಹಬ್ಬ ಅಂತ ಅನಿಸ್ತತಿ. ಹಾಗೆ ಮತ್ತೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಹೋಳಿಗೆನೂ ಮಾಡಾಯಿತು. ಮತ್ತು ಹೋಳಿಗೆ ಮಾಡಿದ ಮೇಲೆ ನಮ್ಮ ಮನೇಲಿ ಮಾತ್ರ ಬರೀ ಹೋಳಿಗೆ ಅನ್ನ ಸಾರು ಅಂದ್ರೆ ಊಟ ಮಾಡೋದೇ ಇಲ್ಲ. ಡೈಲಿ ರೊಟ್ಟಿ ತಿಂತಿರ್ತಾರಲ್ಲ, ಸರಿ ಇವತ್ತು ಹಬ್ಬ ಅಂತಂದು ಹೇಳಿ ಚಪಾತಿ ಬೇಕೇ ಬೇಕು. ಮತ್ತು ಚಪಾತಿಗೆ ಅಂತಂದು ಹೇಳಿ ಮತ್ತು ಬದನೇಕಾಯಿ ಪಲ್ಯ ಹಂಗೆ ಕೋಸಂಬರಿ ಅದೆಲ್ಲ ಮಾಡಿಕೊಂಡು ನಾವು ಊಟ ಮಾಡಿದ್ವಿ. ಇವತ್ತೊಂದು ದಿನ ಹೋಳಿಗೆ ತಿನ್ನೋಕ್ಕೂ ಆಗಂಗಿಲ್ಲ. ರೊಟ್ಟಿ ಮತ್ತು ಚಪಾತಿ ತಿನ್ನೋರಿಗೆ ಅದು ಬೇಕೇ ಬೇಕು. ಚಪಾತಿನೇ ಜಾಸ್ತಿ ತಿಂದುಬಿಟ್ಟು ಹೋಳಿಗೆ ಮಾತ್ರ ಒಂದೊಂದೇ ತಿಂತಾರೆ. ಅದಕ್ಕೆ ನಾನು ಒಂದು 6 ಅಷ್ಟೇ ಮಾಡ್ಕೊಂಡು ನಾನು ಸ್ವಲ್ಪ ಹಾಕಿದ್ದೆ ಬೇಳೆಗೆ. ಮತ್ತು ಒಂದು 6 ಮಾಡಿದರೂ ಕೂಡ ಹೂರ್ಣನೂ ಉಳಿತು. ಕೊನೆಗೆ ಈ ಮಾಡಿದ 6 ಹೋಳಿಗೆಲೇನೂ ಚಪಾತಿ ಅಂತಂದರೆ ಎಲ್ಲರಿಗೂ ಹೋಗುತ್ತೆ. ಇವತ್ತೊಂದಿನ ಆದ್ರೂ ಸ್ವೀಟ್ ತಿನ್ನಂತಂದರೆ ಎಲ್ಲರಿಗೂ ಸ್ವೀಟ್ ಬೇಜಾರು ಒಲ್ವಿ ಅಂತಾರೆ. ನನ್ನ ಮಗಳು ತಿನ್ನಲೇ ಇಲ್ಲ, ಆಮೇಲೆ ತಿಂತಾನೆ ಅಂತಂದೇಳಿ ತಿನ್ನಲೇ ಇಲ್ಲ ಅವಳು ಊಟದ ಜೊತೆಗೆ. ಹೀಗೆ ಆಗುತ್ತೆ. ಬಟ್ ಈಗ ತಿನ್ನಂಗಿಲ್ಲ ಅಂತಂದೇಳಿ ಬಿಟ್ಟರೆ ಹಬ್ಬ ಆಗಂಗಿಲ್ಲ. ಇದು ಕೂಡ ಕಷ್ಟನೇ. ಪ್ಲೀಸ್ ಫ್ರೆಂಡ್ಸ್, ನೀವೆಲ್ಲ ನಿಮ್ಮ ಮನೇಲೆಲ್ಲ ಯುಗಾದಿ ಹಬ್ಬ ಯಾವ್ಯಾವ ಥರ ಮಾಡಿದ್ರಿ? ಹೋಳಿಗೆ ಮಾಡಿದ್ರಾ ಅಥವಾ ಶಾವಿಗೆ ಬೇವು ಬೆಲ್ಲ ಉಂಡ್ರೋ? ಹೇಗೆ ಊಟ ಮಾಡಿದ್ರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ಎಲ್ಲಿಂದ ವಿಡಿಯೋ ಮಾಡ್ತಿದ್ದೀರಿ ಅಂತಂದೇಳಿ ನಿಮ್ಮ ಊರ ಹೆಸರನ್ನು ಟೈಪ್ ಮಾಡಿ ನನಗೆ ಪ್ಲೀಸ್. ಖುಷಿ ಆಗುತ್ತೆ ನನಗೆ ನೀವು ಆ ಥರ ಟೈಪ್ ಮಾಡೋದ್ರಿಂದ, ಆ ಥರ ಕಮೆಂಟ್ ಮಾಡೋದ್ರಿಂದ. ಮತ್ತು ಈ ವಿಡಿಯೋ ನಿಮಗಾದ್ರೆ ಸ್ವಲ್ಪ ಏನಾದರೂ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿತ್ತು ನಾನು ಸೆಲೆಬ್ರೇಷನ್ ಮಾಡಿದ್ದೆಲ್ಲ ಅಂತಂದೇಳಿ. ನಾನೇನಾದರೂ ನಂದು ಏನಾದರೂ ಬ್ಯಾಡ್ ಕಮೆಂಟ್ ಇದ್ದರೂ ಕೂಡ ನೀವು ಮಾಡ್ಬೋದು, ನನಗೇನು ಬೇಜಾರಿಲ್ಲ. ಬಟ್ ಅದರಿಂದ ನನಗೆ ತಿದ್ಕೊಳಕ್ಕೊಂದು ಅವಕಾಶ ಸಿಗ್ತೈತಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯುಗಾದಿ ಹಬ್ಬ ನಾನು ಯಾವ ಥರ ಮಾಡಿದ್ದೀನಿ ಅಂತಂದೇಳಿ ಅವರು ಗೊತ್ತು ಮಾಡ್ಕೊಳ್ಳಿ. ಅಥವಾ ಅವರು ಯಾವುದಾದ್ರೂ ಬಿಟ್ಟಿದ್ರೆ ಸೇರಿಸ್ಕೊಳ್ಳಿ. ಅಥವಾ ನಾನು ಯಾವುದಾದ್ರೂ ಬಿಟ್ಟಿದ್ರೆ ಅವ್ರು ನನ್ನ ಕಮೆಂಟ್ ಮೂಲಕ ಆದರೂ ತಿಳಿಸ್ತಾರೆ. ಹಾಗೆ ಇಲ್ಲಿ ಲಾಸ್ಟಿಗೆ ಎಲ್ಲ ಅಡುಗೆ ಆಗಿತ್ತು. ಹಾಗೆ ಊಟಕ್ಕೆ ಬಡಿಸ್ತಾ ಇದ್ದೆ. ಸರಿ ಇದರಲ್ಲೇ ಎಡಿ ಮಾಡಿಬಿಟ್ಟು ಇದನ್ನೇ ಊಟಕ್ಕೆ ತಗೊಂಡ್ರಾಯ್ತು ಅಂತಂದು ಹೇಳಿಬಿಟ್ಟು ದೇವ್ರಿಗೆ ನಾನೇನೇನು ಮಾಡಿದ್ವಿ ಅದೆಲ್ಲ ಎಡಿ ಮಾಡಬೇಕಲ್ಲ, ಎಡೆ ಮಾಡ್ತಿದ್ದೆ. ಇಲ್ಲಿ ಕೋಸಂಬರಿ ಹಾಗೆ ಬದನೇಕಾಯಿ ಪಲ್ಯ. ಕೋಸಂಬರಿಗೆ ಕಾಯಿ ತುರಿ ಹಾಕಿದ್ರಾಯ್ತು ಅಂತಂದರೆ ಕಾಯಿ ಒಡೆದಿರ್ತಾವಲ್ಲ, ಇಲ್ಲಿ ಸೌತೆಕಾಯಿ, ಈರುಳ್ಳಿ ಮತ್ತು ಕ್ಯಾರೆಟು ಹಾಕಿದ್ವಿ. ಅದು ಕಾಯಿ ಒಡೆದ ತಕ್ಷಣ ಕೆಟ್ಟು ಹೋಗಿತ್ತು. ಕೆಟ್ಟದ ಕಾಯಿ ಒಳ್ಳೆಯದು ಅಂತಂತಾರೆ. ಆದರೆ ಇಲ್ಲಿ ಕೋಸಂಬರಿಗೆ ಕಾಯಿ ಇಲ್ದಂಗೆ ಆಯಿತು. ಸರಿ ಅದೇ ಕೋಸಂಬರಿ ಇಷ್ಟೇ ತಿಂದ್ರಾಯ್ತು ಅಂದ್ಕೊಂಡು ಸುಮ್ಮನಾದ್ವಿ. ಸರಿ ಮತ್ತು ಎಡಿಗೆ ಅನ್ನ ಹಚ್ಚಬೇಕಲ್ಲ, ಅನ್ನ ಹಚ್ಚಿದೆ. ಹಾಗೆ ಇಲ್ಲಿ ಹೋಳಿಗೆ ಮತ್ತು ಚಪಾತಿ
ನಮ್ಮ ಮನೇಲಿ ನಾವು ಚಪಾತಿ ರೊಟ್ಟಿನೂ ಕೂಡ ಎಡೆ ಮಾಡ್ತೀವಿ. ಗಣಪತಿ ಇದ್ದಾಗ ಪುಂಡಿ ಪಲ್ಯ ರೊಟ್ಟಿ ಮಾಡ್ತಾವಲ್ಲ, ಮತ್ತು ಈಗ ಯಾಕೆ ಮಾಡಬಾರ್ದು ಅಂತಂದೇಳಿ ಎಲ್ಲ ಇಟ್ಬಿಟ್ಟೆ. ಏನೇನು ಊಟ ದೇವ್ರ ಹೆಸರು ಹೇಳ್ಕೊಂಡು ನಾವು ಊಟ ಮಾಡ್ತೀವಿ ಅಂದರೆ ದೇವರಿಗೆ ಎಲ್ಲ ಎಡೆ ತೋರ್ಸೋಣ ಅಂತಂದು ಹೇಳಿಬಿಟ್ಟು ನನ್ನ ಒಂದು ವಿಚಾರ ಇಲ್ಲಿ. ಹಾಗಾಗಿ ಎಲ್ಲ ಏನೇನು ಅಡುಗೆ ಮಾಡಿದ್ದೆ ನೋಡು ಅದಷ್ಟು ಇಲ್ಲಿ ಇಟ್ಬಿಟ್ಟು ನಾನು ಇಷ್ಟು ದೊಡ್ಡ ತಟ್ಟೆ ತಗೊಂಡಿದ್ದೀನಿ ಅಂದರೆ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ